ನಮಸ್ಕಾರ, ಎಲ್ರಿಗೂ ಶುಭೋದಯ. ನಿದ್ದೆ ಬರದೆ ಆ ಕಡೆ ಈ ಕಡೆ ಹೊರಳಾಡಿ 6 ಗಂಟೆಗೆ ಅಲಾರಾಮ್ ಕೂಗಿದ್ರೂ ಕೂಡ ಎದ್ದೇಳದೆ ಇರೋ ನಾನು 4 ಗಂಟೆಗೆ ಎದ್ದು ನಾನು ಹೋಗಿದ್ದು ನಮ್ಮನೆ ಹಿಂದೆ ಇರೋ ಕೊಡ್ಕೆ ಮನೆ ಕಡೆಗೆ. ವಿಷಯ ಏನಪ್ಪ ಅಂತ ಅಂದರೆ, ರಾತ್ರಿ ಅಮ್ಮ ಎಮ್ಮೆ ಕರು ಹಾಕ್ಬೋದು ಅಂತ ಹೇಳಿದರು. ಸೀದಾ ಮನೆ ಹಿಂದೆ ಹೋಗಿ ತೋಟದ ಕಡೆ ಎಲ್ಲ ಒಮ್ಮೆ ಟಾರ್ಚ್ ಬಿಟ್ಟು ನೋಡಿದೆ. ಹಾಗೆ ಕೊಡ್ಕೆ ಕಡೆ ನೋಡಿದರೆ ಸೀತಾ ಮತ್ತು ಗೌರಿ ನನ್ನನ್ನೇ ದುರ್ಗುಡ್ಕೊಂಡು ನೋಡ್ತಾ ಇದ್ರು. ಎಮ್ಮೆನೂ ಕರು ಹಾಕಿರಲಿಲ್ಲ. ಸ್ವಲ್ಪ ಡಿಸಪಾಯಿಂಟ್ ಆದರೂ ಕೂಡ ಇವತ್ತೆಲ್ಲ ಅಂದರೂ ನಾಳೆ ಕರು ಹಾಕತ್ತೆ ಅಂತ ನನಗೆ ನಾನು ಸಮಾಧಾನ ಮಾಡಿಕೊಂಡೆ. ಹಾಗೆ ಬೆಳ್ಳಿ ಮತ್ತು ಪುಟ್ಟಿನ ಸ್ವಲ್ಪ ಮಾತಾಡಿಸ್ಕೊಂಡು ಕೊಡ್ಕೆಯಿಂದ ಹೊರಗೆ ಹೊರಟೆ. ಹೊರಗಡೆ ಹೋಗಬೇಕಾದ್ರೆ ಮಲೆನಾಡಿನ ಅತಿಥಿಯೊಬ್ಬರು ಕಾಲಿಗೆ ಸಿಗ್ತಾರೆ. ಮಲೆನಾಡಲ್ಲಿ ಇದೆಲ್ಲ ಸರ್ವೇ ಸಾಮಾನ್ಯ. ಇನ್ನು ಕತ್ಲೆ ಕೂಡ ಕಡಿಮೆ ಆಗಿರಲಿಲ್ಲ. ಆಗಲೇ ನಮ್ಮನೆ ಕೋಳಿಗೆ ಬೆಳಗಾಗಿತ್ತು. ನಮ್ಮ ಹಳ್ಳಿ ಕಡೆ ಇದೇ ಕೋಳಿಗಳೇ ಅಲಾರಾಮ್ ಅಂತ ಹೇಳಿದರೂ ಕೂಡ ತಪ್ಪಾಗಲ್ಲ. ನಮ್ಮ ಚೀಕು ಎದ್ದಿದ್ದಾಳ ನೋಡೋಣ ಅಂತ ಟಾರ್ಚ್ ಬಿಟ್ಟರೆ ಅವಳು ಆಲ್ರೆಡಿ ಹೊರಗೆ ಹೋಗ್ಲಿಕ್ಕೆ ರೆಡಿ ಆಗಿಬಿಟ್ಟಿದ್ಲು. ಅವಳನ್ನು ಹೊರಗೆ ಬಿಡ್ತಾ ಇದ್ದಾಗೇನೆ ಮನೆ ಹಿಂದೆ ಓಡಿ ಹೋದ್ಲು. ಇನ್ನೇನು ಮಲ್ಕೊಳ್ಳೋದು, 6 ಗಂಟೆ ಕೂಡ ಆಗೋಯ್ತು. ಕತ್ಲು ಕೂಡ ಆಲ್ರೆಡಿ ಸ್ವಲ್ಪ ಕಡಿಮೆ ಆಗಿತ್ತು. ಪ್ರತಿನಿತ್ಯದ ಕೆಲಸನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಕೆಲಸನ ಸ್ಟಾರ್ಟ್ ಮಾಡಿಕೊಂಡೆ. ಏನೇ ಹೇಳಿ ಬೆಳಗಿನ ಜಾವ ಹಳ್ಳಿಯನ್ನು ನೋಡೋದ್ರಲ್ಲೇ ಒಂದು ಖುಷಿ. ಎತ್ತ ನೋಡಿದರೂ ಹಸಿರು, ಸುತ್ತಮುತ್ತ ಹಕ್ಕಿಗಳ ಕಲರವ, ಹಸಿರು ಎಲೆಗಳ ಮೇಲೆ ಮುತ್ತಿನಂತೆ ಕೂತ ಇಬ್ಬನಿ ಹನಿ. ಇದಕ್ಕೆ ಅನ್ಸತ್ತೆ ನಮ್ಮ ಕುವೆಂಪು ಅವರು ಹೇಳಿದ್ದು, ಕೋಟಿ ದನವಿದ್ದರೂ ಪಟ್ಟಣವು ಗೋಳು, ಕಾಸಿಲ್ಲದಿದ್ದರೇನು ಸುಖ ಹಳ್ಳಿ ಬಾಳು. ಮನೆ ಮುಂದೆ ನೀರು ಹಾಕಿ ರಂಗೋಲಿ ಹಾಕೋ ಅಷ್ಟರಲ್ಲಿ ಪೂರ್ತಿ ಬೆಳಕು ಬಂದಿತ್ತು. ಕೊನೆಗೂ ರಾತ್ರಿ ಎಲ್ಲ ನೋಡಿ ಆದಮೇಲೆ ಬೆಳಗ್ಗೆ ನಮ್ಮೆಮ್ಮೆ ಕರು ಹಾಕ್ತು. ಈ ಮುದ್ದಾದ ಕರುವಿಗೆ ದಸರಾ ಟೈಮಲ್ಲಿ ಕರು ಹಾಕಿರೋದ್ರಿಂದ ಇದಕ್ಕೆ ಲಕ್ಷ್ಮಿ ಅಂತ ಹೆಸರಿಟ್ಟಿದ್ದೀವಿ. ಹೇಗಿದ್ದಾಳೆ ನಮ್ಮ ಲಕ್ಷ್ಮಿ, ನೀವು ಕಮೆಂಟ್ ಮಾಡಿ. ಕೋಳಿಗಳಿಗೆಲ್ಲ ಅಕ್ಕಿ ಮತ್ತೆ ಕಾಳನ್ನು ಹಾಕಿ ಮನೆಯೊಳಗೆ ಹೋದೆ. ಕೋಳಿಗಳಿಗೆಲ್ಲ ಅಕ್ಕಿ ಮತ್ತು ಕಾಳನ್ನು ಹಾಕಿ ಮನೆಯೊಳಗೆ ಹೋಗಿ ನೋಡೋ ಅಷ್ಟರಲ್ಲಿ ಡೈಲಿ ಬರೋ ಗೆಸ್ಟ್ಗಳು ಕೂಡ ಆಲ್ರೆಡಿ ಬಂದಾಗಿತ್ತು. ಅವ್ರಿಗೂ ಕೂಡ ಕಾಳು ಮತ್ತು ಅಕ್ಕಿನ ಹಾಕಿದ್ದಾಯಿತು. ಇಲ್ಲಿಗೆ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇದಿಷ್ಟು ನನ್ನ ಮೊದಲ ದಿನದ ಪ್ರಥಮ ವಿಡಿಯೋ ಆಗುತ್ತೆ. ದಯವಿಟ್ಟು ಸಪೋರ್ಟ್ ಮಾಡಿ.